1,80,000 ವ್ಯಾಪಾರ ಹೇಳ್ತೀವಿ ಸರ್. ಈಗ ನಾನು ಕೇಳ್ತೀನಿ 1,80,000 ಯಾಕೆ ಕೊಡಬೇಕು ಅಂತ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ರಂಗಣ್ಣ ಅಂತ ಅಂದ್ಬಿಟ್ಟು. ರಂಗಣ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಇಲ್ಲಿ ಸಾಲಿಗ್ರಾಮ ತಾಲೂಕು ಅಂಕನಹಳ್ಳಿ ಗ್ರಾಮ. ಅಂಕನಹಳ್ಳಿ ಗ್ರಾಮ. ಸರ್ ಏನು ಅನ್ಸ್ತದೆ ನಿಮ್ಮ ಊರಲ್ಲಿ ಜಾತ್ರೆ ನಡೀತದೆ ಚುಂಚನಕಟ್ಟೆ? ಸರ್ ನಮ್ಮ ಕ್ಷೇತ್ರದಲ್ಲಿ ಚುಂಚನಕಟ್ಟೆ ಜಾತ್ರೆ ತುಂಬ ಚೆನ್ನಾಗಿ ನಡೀತೈತೆ. ಸ್ವಲ್ಪ ವ್ಯವಹಾರ ಸ್ವಲ್ಪ ಕಮ್ಮಿಯಾಗಿ ನಡೀತೈತೆ ಈಗ. ನೋಡೋಣ, ಇವತ್ತು ನಿನ್ನೆ ಎಲ್ಲ ಬಂದಿದ್ದೀವಿ, ಎಲ್ಲ ಕಮೆಂಟ್ ಆಗೈತೆ ಜಾತ್ರೆ ಎಲ್ಲ. ನೋಡೋಣ ನಾಳೆಯಿಂದ ಏನಾರು ಕಟ್ಟದ, ಇಲ್ಲಾಂದ್ರೆ ಸಾಯಂಕಾಲದಿಂದ ಏನಾರು ಜಾತ್ರೆಯಿಂದ ಕಮೆಂಟ್ ಆಯ್ತು ಅಂತ ನೋಡ್ತೀವಿ. ಓಕೆ. ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದಾರೆ? ಸರ್ ಈ ಜಾತ್ರೆಗೆ 2 ಜೊತೆ ತಗೊಂಡ್ಬಂದಿದ್ದೀವಿ. ಒಂದು ಜೊತೆ ನಿನ್ನೆ ಮಾರಾಟ ಮಾಡಿ ಇಳಿಸ್ತಿದ್ದಂಗೆ ಅಲ್ಲೇ ಕೊಟ್ಬಿಟ್ಟೆ. ಅಲ್ಲೇ ಕೊಟ್ಬಿಟ್ರೆ? ಅಲ್ಲೇ ಕೊಟ್ಬಿಟ್ಟೆ ಸರ್. ಬಂಪರ್ ಒಂದು ಜೊತೆ ಕೊಟ್ಬಿಟ್ಟೆ 2,08,000ಕ್ಕೆ. ಇನ್ನೊಂದು ಜೊತೆ ಇವು ಮನೇಲಿದ್ದು ಇವು ಹಾಕೋದು ಬೇಡ ಅನ್ಕೊಂಡಿದ್ದೆ. ಇವು ಇನ್ನ ದಾವಣಿ ಹಂಗೆ ಖಾಲಿ ಆಗ್ಬಿಡ್ತದಲ್ಲ ಅಂತ ಕ್ರೇಜು ಕಮ್ಮಿ ಆಗ್ಬಿಡ್ತದಲ್ಲ ಅಂದ್ಬಿಟ್ಟು ಮನೆಯಿಂದ ತಗೊಂಡ್ಬಂದಾಗ ಏನು ರೇಟ್ ಹೇಳ್ತಾ ಇದ್ರಿ ಸರ್ ಇದು? ಸರ್ ಇವು ಘಾಟಿಲಿ ಈಗ 17ನೇ ತಾರೀಕು ತಗೊಂಡಿರೋ ನಾನು. ಘಾಟಿಲಿ ಈ ಮಾಗಡಿ ಗಗನ್ ಅಂತ ಅಂತವ್ರೆ. ಓಕೆ. ಅವ್ರ ತವಿಂದವ ಮರುವೆ ನಾರಾಯಣಪ್ಪ ಅವ್ರ ಮೊಮ್ಮಗ ಅವರಲ್ಲ, ಅವರ ಸಮ್ಮುಖದಲ್ಲಿ ತಗೊಂಡಿದ್ರು. ಓಕೆ. ನಾನು ಈಗ 1,80,000 ವ್ಯಾಪಾರ ಹೇಳ್ತೀನಿ ಸರ್. ಈಗ ನಾನು ಕೇಳ್ತೀನಿ 1,80,000 ಯಾಕೆ ಕೊಡಬೇಕು ಅಂತ ಕೇಳಿ ಸರ್. 1,80,000 ಯಾಕೆ ಕೇಳಬೇಕು ಅಂತಂದ್ರೆ ಸರ್, ಈಗ ಫಿಲಮ್ ಹೀರೋಯಿನ್ಗಳವರಲ್ಲ, ಫಿಲಮ್ ಹೀರೋಯಿನ್ಗಳಲ್ಲಿ ದರ್ಶನ್ಗೆ ಕ್ರೇಜ್ ಯಾಕೆ ಜಾಸ್ತಿ ಸರ್? ಕ್ರೇಜ್ ಅಂದರೆ ಅವರು ಅಷ್ಟು ಫಿಟ್ನೆಸ್ಸು, ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಇದರಲ್ಲಿ ನನಗೆ ಅದೇ ಥರ ಏನೇನಿದೆ ಅಂತಂದ್ಬಿಟ್ಟು ವಿಶೇಷತೆ ಸ್ವಲ್ಪ ಹೇಳಿ ನನಗೆ. ಸರ್. ಸರ್ ಇವು 5 ರಿಂದ 6 ತಿಂಗಳು ಕರ. 5 ರಿಂದ 6 ತಿಂಗಳು ಕರ. ಈ 5 ರಿಂದ 6 ತಿಂಗಳು ಕರಿನಲ್ಲಿ ಆ ಫಿಟ್ನೆಸ್ ಎಲ್ಲ ಪ್ರತಿಯೊಂದು ಇದೆ ಸರ್. ಆಮೇಲೆ ಜಾತಿ ಅನ್ನೋದು ನಂಬರ್ 1 ಆಗಿದೆ ಸರ್. ಈಗ ಏನು ಹಳ್ಳಿ ಕಾರಲ್ಲಿ ಒಳ್ಳೆ ಹಳ್ಳಿ ಕಾರ್ ಇದೆ ಸರ್. ಈಗ ಏನು ಸುಳಿ ಏನೇನು ಎಲ್ಲ ಕರೆಕ್ಟಾಗಿದೆ ನಿಮ್ಮ ಪ್ರಕಾರ? ಹೌದು ಸರ್. ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂದರೆ ಹೌದು ಸರ್, ನೀವು ಎಲ್ಲ ನೋಡಿ ಮಾಡೇ ತಗೊಂಡಿರ್ತೀರ? ಹೌದು ಸರ್. ಹೌದು ಸರ್. ಈಗ 1,80 ಅಂತಂದರೆ ನೀವೇನು ಮಾಡಿರ್ತೀರಾ, ಇನ್ನೊಂದು ಇಬ್ಬರನ್ನ ಬಿಟ್ಟಿರ್ತೀರಾ ನೋಡೋಕ್ಕೆ ಅಂತಂದ್ಬಿಟ್ಟು. ಹೌದು ಸರ್. ಅವರೆಲ್ಲ ನೋಡಿ ಕ್ವಾಲಿಫೈ ಮಾಡಿ ಆಮೇಲೆ ನೀವು ಫೈನಲ್ ಆಗಿ ಕೊಟ್ಟು ಈಗ ನೀವೆಲ್ಲ ಹೇಳ್ತಾ ಇದ್ರಿ 1,80 ಅಂತ ಹೇಳ್ತಾ ಇದ್ರಿ. ಮತ್ತು ಸುಳಿಸೋದೆಲ್ಲ ನೀವು ಇನ್ನೊಬ್ಬರನ್ನ 1-2-3 ಜನನ ನೋಡಿಸಿ ಆಮೇಲೆ ತೊಗೊಂಡಿರೋದು. ಹೌದು ಸರ್. ಈಗ ನೀವೇ ಹೇಳ್ತಾ ಇದ್ರಿ, ಈಗ ಒಂದು ಚಾಲೆಂಜ್ ಕೂಡ ಮಾಡ್ತಾ ಇದ್ರಿ. ಏನು ಸರ್ ಅದು ಚಾಲೆಂಜು? ಸರ್ ಚಾಲೆಂಜ್ ಏನಿಲ್ಲ ಸರ್, ಇವಾಗ ಘಾಟಿಯಿಂದ ನಾನೇ ಹಾಕ ಬಂದಿದ್ದೀನಿ. ಮರುವೆ ನಾರಾಯಣಪ್ಪ ಅವರ ಮೊಮ್ಮಗ ನನಗೆ ಕರ ತಗೊಂಡಿದ್ರು. ಅವ್ರ ಸಮ್ಮುಖದಲ್ಲಿ ಕರ ಹಾಕ ಬಂದಿದ್ದೀನಿ. ಮಾಗಡಿ ಗಗನ ರಥವ ಅಲ್ಲೇ ನನಗೆ 1.5 ಲಕ್ಷ ಕಟ್ಟೋಣ. ಅಲ್ಲಿಂದ ಆಟೋ ಬಾಡಿಗೆ ಮತ್ತೆ ನಮ್ ಖರ್ಚು ಹೋಗಿದ್ದರು. ಇಬ್ಬರು ಹೋಗಿದ್ದು ಅಂಕಲ್ಲಿ ಬುಲೆಟ್ ಪ್ರಕಾಶ್, ಬುಲೆಟ್ ಶೇಖರೇಗೌಡ್ರ ಮಗ ಅಂತಂದ್ರೆ ಧನಂಜಯ ಅಂತಂದ್ರೆ ಒಂದು ಫೇಮಸ್ಸು. ಅವರು ನಾನು ಇಬ್ರು ಹೋಗಿದ್ದು. ಹೋಗಿ ಕರ ಹಾಕ ಬಂದಿದ್ದೀವಿ. ಮರುವೆ ನಾರಾಯಣಪ್ಪ ಅವರು ನಮ್ಗೆ ಕರ ಕೊಡಿ ಅಂತ ಹೇಳಿದ್ರು. ನಮ್ ತಾವ್ ಇದ್ರೆ ಕೊಡ್ತೀನಿ, ಇಲ್ಲ ಮಾರದ್ರಂತೂ ಇಲ್ಲ ಅಂತ ಹೇಳಿದೆ. ಅವರು ಈಗ ಆಗಾಗ್ಲೇ ನಮ್ ಕಾಲ್ನು ಮಾತಾಡ್ತಾ ಇರ್ತೀವಿ ಸರ್. ಈಗ ಏನು ಮೇವೆಲ್ಲ ಏನ್ ಹಾಕಿ ಇದನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸರ್? ಡೈಲಿ ಜನ ಹೇಳ್ತಾರೆ ಈ ಓರಿಗೆ ಹುಳ್ಳಿ ಹಾಕಕ್ಕಿಲ್ಲ, ಹಾಲು ಹಾಕಕ್ಕಿಲ್ಲ ಅಂತ. ಸರ್ ಒಂದು ಹಸಿಂದು ನಂದು 4 ಲೀಟರ್ ಹಾಲು ಕೊಡ್ತದೆ. ಒಂದು ಇಲಾತಿ ಹಸು ಮನೇಲಿದೆ. ಆ ಹಸಿಂದು 4 ಲೀಟರ್ ಹಾಲಲ್ಲಿ 2 ಲೀಟರ್ ಹಾಲು, ಬೆಳಗ್ಗೆ 2 ಲೀಟರ್ ಹಾಲು, ಸಾಯಂಕಾಲ 2 ಲೀಟರ್ ಹಾಲು, 2 ಎತ್ಕು ಹಾಕ್ತೀನಿ. 2 ಲೀಟರ್ ಹಾಕ್ತೀನಿ. ಮತ್ತೆ ಅದಾದ್ಮೇಲೆ ಬೆಳಗ್ಗೆ 6 ಗಂಟೆಗೆ ಕೊಡ್ತೀನಿ ಅದನ್ನ ಹಾಲ. ಅದಾದ್ಮೇಲೆ 10 ಗಂಟೆ ಹಂಗೆ ಹುಳ್ಳಿ ಹಾಲು ಆಡಿಸ್ಬಿಡ್ತೀನಿ. ನನಗೆ ಹುಳ್ಳಿ ಕಾಳನ್ನ ಉನಿ ಹಾಕಿ ನೈಟ್ ಉನಿ ಹಾಕಿದ್ದ ಬೆಳಗ್ಗೆ ಸರಿ ಆಡಿಸ್ತೀನಿ. ಬೆಳಗ್ಗೆ ಉನಿ ಹಾಕಿದ್ದ ನೈಟ್ ಆಡಿಸ್ಬಿಟ್ಟು ಕೊಡ್ತೀನಿ. ಕೊಟ್ಬಿಟ್ಟು ಒಂದೊಂದು ಮೊಟ್ಟೆ ಮಾತ್ರ ಕೊಡ್ತಾ ಇದೀನಿ ಸರ್. ಒಂದೊಂದು ಮೊಟ್ಟೆ ಮಧ್ಯಾಹ್ನ ಮಾತ್ರ ಒಂದೊಂದು ಮೊಟ್ಟೆ ಕೊಡ್ತೀನಿ. ನಾಟಿ ಕೋಳಿ ಮೊಟ್ಟೆ ಕೊಡ್ತೀನಿ ಸರ್. ನಾಟಿ ಕೋಳಿ ಸಿಗ್ಲಿಲ್ಲ ಅಂತಂದ್ರೂ ಪರ ಮೊಟ್ಟೆನಾದ್ರೂ ಒಂದೊಂದು ಮೊಟ್ಟೆ ಕೊಟ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೆ. ಹೌದು ಸರ್. ಓಕೆ. ನಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ನನ್ನ ಫೋನ್ ನಂಬರ್ 9019340831 ಸರ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ರಂಗಣ್ಣ ಅಂತೇಳಿ. ನಾ ಅಂಕನಹಳ್ಳಿ ರಾಮೇಗೌಡರು ಮೊಮ್ಮಗ ಅಂತ ಸರ್. ನಮ್ಮ ಅಪ್ಪನ ಹೆಸರು ಸುರೇಶ ಅಂತೇಳಿ ಸರ್. ಓಕೆ, ಥ್ಯಾಂಕ್ ಯು. ಈಗ ಮತ್ತೊಂದು ಜೊತೆ ಎತ್ತುಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸೊ ಈ ಒಂದು ಎತ್ತುಗಳ ಬಗ್ಗೆ ಹೇಳಿ ಸರ್. ಸರ್ ರೈತರು ಬಂದ ಮಾಡ್ತಾರೆ, ದನ ಕಟ್ಕೋತಾರೆ ಅಂತಾರಲ್ಲ. ನೋಡಿ ಸರ್, ಇವು 1 ವರ್ಷದಿಂದ ಇವ್ರ ಮನೇಲಿ ಇದ್ದಾವೆ. ಇವರು ನಮ್ಮ ಸ್ನೇಹಿತರ ಮನೇಲಿವೆ. 1 ವರ್ಷದಿಂದ ಭಂಗ ಮಾಡ್ತಾರೆ ಸರ್ ಮನೇಲೆ. 1 ವರ್ಷಕ್ಕೆ 8 ಲಕ್ಷ ಗೀತೆ ಸರ್. 8 ರಿಂದ 10 ಲಕ್ಷ ಗೀತೆ. 8 ರಿಂದ 10 ಲಕ್ಷ? ಹೌದು ಸರ್. ಲಾಭ ಮಾಡಿಕೊಡುತ್ತೆ? ಹೌದು ಸರ್, ಭಂಗ ಮಾಡ್ತಾರೆ ಸರ್. ಅಂದರೆ ಈಗ ಯಾವ ಥರ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಸರ್ ಇವರಲ್ಲಿ ಈಗ ಭತ್ತದ ಟೈಮ್ ಬತ್ತು ಅಂತಂದರೆ, ಈ ಕುಯಿಲ್ ಟೈಮ್ ಬತ್ತು ಅಂತಂದರೆ ಭತ್ತ ಬಾಡಿಗೆ ಹೊಡಿತೀವಿ. ಆಮೇಲೆ ಹುಲ್ ಬಾಡಿಗೆ ಹೊಡಿತೀವಿ, ಗದ್ದೆ ಉಳ್ತೀವಿ. ಆಮೇಲೆ ಗದ್ದೆ ಹೊತ್ತ ಮೇಲೆ ಮನೆ ಕಟ್ಟೋರಿಗೆ ಸೈಜು ಕಲ್ಲು ಅವೆಲ್ಲನೂ ಗಾಡಿ ಇದೆ, ಗಾಡೀಲಿ ಇಷ್ಟೆಲ್ಲ ಮಾಡ್ತೀರಾ? ಅದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಈಗ 8 ಲಕ್ಷದಿಂದ 10 ಲಕ್ಷ ತನಕ ರೈತರಿಗೆ ಒಂದು ಪ್ರಾಫಿಟ್ ಮಾಡಿಕೊಡುತ್ತೆ. ಹೌದು ಸರ್, 1 ವರ್ಷಕ್ಕೆ
ಈಗ ನಿಮ್ಮ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ ದನ ಕಟ್ಕೊಂಡು ಹಾಳಾಯ್ತಾರೆ ಅಂತ, ಸೊ ಅವ್ರಿಗೆ ಇದೊಂದು ಉತ್ತರ ಅಂತಲೇ ಹೇಳ್ಬೋದಾ? ಸರ್ ಹಾಳಾಗೋದು ಅವರೇ ಬರ ಸರ್, ಹಾಂ. ಉದ್ಧಾರ ಆಗೋದು ಅವರೇ ಬರ ಸರ್. ಈಗ ಎಲ್ಲ ಅವ್ರ ಕೈಲೇ ಇರುತ್ತೆ. ಹೌದು ಸರ್. ಎರಡು ಬಸಪ್ಪನಿಂದವ ಮನೆ ಬದುಕಿರೋರು ಅವರೇ, ಹಾಂ. ಹಾಳಾಗಿರೋರು ಅವರೇ. ಅವ್ರವ್ರು ಮಾಡಿರೋ ಕರ್ಮ ಅವ್ರವ್ರು ಮಾಡಿರೋ ಕರ್ಮದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ ಫೈನ್ ಸರ್. ಇದು ಬಂದ್ಬಿಟ್ಟು ಇವ್ರದೇನಾ? ಹೌದು ಸರ್, ಇವ್ರದ್ದು ಇದೇನು ಕೊಡುವಂಥದ್ದು ಏನು? ಇಲ್ಲ ಸರ್, ಕೊಡೋದೇನಿಲ್ಲ. ಇಲ್ಲ ಸರ್. ಓಕೆ ಫೈನ್ ಸರ್, ಥ್ಯಾಂಕ್ ಯು.